ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ನೀವು ನೋಡ್ತಾ ಇದ್ದೀರಾ ರೈತ ಮಿತ್ರ ನಂಬರ್ 1 ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ರೈತ ಬಾಂಧವರು ನಿಮ್ಮ ತೋಟದಲ್ಲಿ ಏನಾದರೂ ನೀವು ಕಬ್ಬನ್ನು ಬೆಳೀತಾ ಇದ್ರೆ ಯಾವ ರೀತಿ ಕಬ್ಬಿನಲ್ಲಿ ಜಾಸ್ತಿ ಒಂದು ಇಳುವರಿ ತೆಗಿಬೇಕು ಮತ್ತು ಕಡಿಮೆ ಖರ್ಚಿನಲ್ಲಿ ಒಂದು ಹೆಚ್ಚಿನ ಆದಾಯವನ್ನು ಯಾವ ರೀತಿ ಮಾಡ್ಕೋಬೇಕಂತೇಳಿ ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಪ್ರತಿಯೊಂದು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ರೈತ ಬಾಂಧವರು ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ, ತುಂಬಾ ಹೆಲ್ಪ್ ಆಗುತ್ತೆ, ಅಂದರೆ ತುಂಬ ಯೂಸ್ ಆಗುತ್ತೆ ನಿಮಗೆ. ಓಕೆ, ನೀವೇನಿಲ್ಲಿ ನೋಡಕತ್ತೀರಿ, ಇದು ಬಂದ್ಬಿಟ್ಟು 6 ತಿಂಗಳ ಕಬ್ಬಿನ ಪ್ಲಾಟ್. ಓಕೆ, ಜನವರಿ 26, 27ನೇ ತಾರೀಕು ಕಬ್ಬು ಕಟಾವಾಗೈತಿ. ಇವಾಗ ಬಂದ್ಬಿಟ್ಟು ಏಪ್ರಿಲ್ ಬಂದ್ಬಿಟ್ಟು ಡೇಟ್ 20ನೇ ತಾರೀಕು ಅಂತಂದ್ರೆ ಇವಾಗ 6 ತಿಂಗಳ ಮೇಲೆ ಒಂದು 5-6 ದಿನ ಆಗ್ತಾ ಬಂತು. ಅಂದರೆ 6 ತಿಂಗಳ ಮೇಲೆ 5-6 ದಿನಕ್ಕೆ ನೋಡ್ಬೋದು ಕಬ್ಬಿನಲ್ಲಿ ಯಾವ ರೀತಿ ಗ್ರೋತ್ ಐತೆ ಅಂತ ಹೇಳಿ ನೋಡ್ಬೋದು. ಇನ್ನೊಂದೇನಪ್ಪ ಅಂತಂದ್ರೆ ಇದು ನೀವೇನು ನೋಡಕತ್ತೀರಿ, ಇದು ಬಂದ್ಬಿಟ್ಟು 265 ಕಬ್ಬಿನ ಒಂದು ತಳಿಯಾಗಿರುತ್ತೆ. ಅಂದರೆ ತುಂಬ ಜನ 265 ಅಂತ ಏನು ಕರಿತಿರಲಿಲ್ಲ, ಆ ಒಂದು ಕಬ್ಬಿದು. ಓಕೆ, ನಾವು ಇದೇನ ತೋರ್ಸಕತ್ತಂದ್ರೆ ವಿಡಿಯೋದಾಗ ಇದು 1 ಎಕರೆ ಕಬ್ಬಿನ ಪ್ಲಾಟ್. 1 ಎಕರೆ ನಾವು ಸಂಪೂರ್ಣವಾಗಿ ಈ ರೀತಿ ಒಂದು ಕಬ್ಬಿನ ರವದಿಯನ್ನು ತೆಗೆದಿದ್ದೀವಿ. ಓಕೆ, ಕಬ್ಬಿನ ರವದಿಯನ್ನು ತೆಗೆಯೋದ್ರಿಂದ ರೈತ ಬಾಂಧವರಲ್ಲಿ ಏನೆಲ್ಲ ಒಂದು ತುಂಬ ಉಪಯೋಗ ಆಗುತ್ತೆ ಮತ್ತು ಏನೆಲ್ಲ ಒಂದು ಉತ್ತಮ ಇಳುವರಿ ಬರೋಕ್ಕೆ ಏನೆಲ್ಲ ಕಾರಣ ಆಗುತ್ತೆ ಅಂತೇಳಿ ಪ್ರತಿಯೊಂದು ತಿಳಿಸ್ಕೊಡ್ತಾ ಹೋಗ್ತೀನಿ. ಫಸ್ಟ್ ಬಂದ್ಬಿಟ್ಟು ಇದೇನು ನೀವು 6 ತಿಂಗಳ ಕಬ್ಬು ನೋಡಕತ್ತಿರಲ್ಲ, ಫಸ್ಟ್ ನೀವು ಏನು ಅಬ್ಸರ್ವ್ ಮಾಡ್ಬೇಕಪ್ಪ ಅಂತಂದ್ರೆ ಗಣಿಕೆ ಒಂದು ಸೈಜ್ ನೋಡ್ಕೋಬೇಕು, ಮತ್ತು ಗಣಿಕೆ ಎಷ್ಟು ದಪ್ಪ ಆಗೈತಿ ಮತ್ತು ಗಣಿಕೆಯ ಉದ್ದ ಎಷ್ಟೈತೆ ಅಂತೇಳಿ ನೀವು ನೋಡ್ಕೋಬೋದು. ಇಲ್ಲಿ ಬರೋಬ್ಬರಿ ಒಂದು ಚೋಟಿಗಿಂತ ಸ್ವಲ್ಪ ಕಡಿಮೆ ಐತಿ, ಆ ರೀತಿ ಒಂದು ಕಬ್ಬಿನ ಒಂದು ಫೋರ್ಸ್ ಐತಿ. ಇನ್ನೊಂದೇನಪ್ಪ ಅಂತಂದ್ರೆ ಇವಾಗ ಪ್ರೆಸೆಂಟ್ ಎಷ್ಟು ಒಂದು ಗಣಿಕೆ ಐತೆ ಅಂತೇಳಿ ನಾನು ತೋರಿಸ್ತೀನಿ ನಿಮಗೆ. ಇವಾಗ ಇಲ್ಲಿ ನೋಡ್ಕೋಬೋದು ನೀವು 1 2 3 4 5 6 7 8, ಇವಾಗ 9ನೇ ಗಣಿಕೆ, 9 ಇದು 10ನೇ ಗಣಿಕೆ ಇವಾಗ ಸ್ಟಾರ್ಟ್ ಐತಿ. 6 ತಿಂಗಳೊಳಗೆ 10 ಗಣಿಕೆ ಸ್ಟಾರ್ಟ್ ಐತಿ. ಇನ್ನೂ ಇನ್ನೂ ಈ ಒಂದು ಕಬ್ಬು ಕಟಾವಬೇಕಪ್ಪ ಅಂತಂದ್ರೆ ಇನ್ನೂ 6ರಿಂದ 7 ತಿಂಗಳ ಟೈಮಿಂಗ್ ಐತಿ. ಅಂದ್ರೆ ಇನ್ನೂ 6 ತಿಂಗಳೊಳಗೆ ಆರಾಮಾಗಿ ಇದು ಒಂದು 25 ಗಣಿಕೆಗಿಂತ ಜಾಸ್ತಿ ಗಣಿಕೆ ಬರುವಂಥ ಸಾಧ್ಯತೆ ಜಾಸ್ತಿ ಐತೆ. ಅಂದರೆ ನಮ್ಮ ಪ್ರಕಾರ ಒಂದು 25 ಗಣಿಕೆವರೆಗೂ ಮಾಡಬೇಕನ್ನುವಂಥ ಒಂದು ಚಾಲೆಂಜ್ ತೊಗೊಂಡಿದ್ದೀವಿ. ಈ ರೀತಿ ಒಂದು ಗ್ರೋತ್ ಬರೋಕ್ಕೆ ನಾವು ಏನೆಲ್ಲ ಮಾಡ್ಕೊಂಡಿದ್ದೀವಿ ಮತ್ತು ಇದಕ್ಕೆ ಮೇನ್ ಕಾರಣ ಏನಪ್ಪ ಅಂತಂದ್ರೆ, ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ರೈತ ಬಾಂಧವರು ಏನು ತಪ್ಪು ಮಾಡ್ತಾರಪ್ಪ ಅಂತಂದ್ರೆ ಕಬ್ಬು ಕಟಾವಾದ್ಮೇಲೆ ರೌದಿಯನ್ನು ಉರಿ ಹಚ್ಚಿ ಸುಟ್ಟು ಬಿಡ್ತಾರೆ. ಸೊ ಆ ರೀತಿ ಸುಡೋದ್ರಿಂದ ರೈತರಿಗೆ ತುಂಬಾ ಒಂದು ನಷ್ಟ ಆಗ್ತೈತಿ. ಇವಾಗ ಈ ವರ್ಷ ಅಂತ ಬಂದರೆ ತುಂಬಾ ಒಂದು ಬೇಸಿಗೆ ಕೂಡ ಅಷ್ಟು ಅಂದರೆ ಮಳೆ ಕೂಡ ಆಗಿಲ್ಲ. ಮಳೆಗಾಲದಲ್ಲಿ ಇವಾಗ ಆಲ್ರೆಡಿ ಜೂನಿಂದ ಮಳೆ ಬರಬೇಕಾಗಿತ್ತು, ಆಲ್ರೆಡಿ 2 ತಿಂಗಳಾದರೂ ಕೂಡ ಇನ್ನೂ ಕೂಡ ಮಳೆ ಆಗಿಲ್ಲ. ನಿನ್ನೆ ಮೊನ್ನೆ ಈ ಒಂದು ವಾರದಾಗ ಸ್ವಲ್ಪ ಮಳೆ ಆಗೋಕ್ಕೆ ಸ್ಟಾರ್ಟ್ ಆಗೈತಿ. ಸೊ ಬೇಸಿಗೆಯಲ್ಲಿ ಕೂಡ ಕರೆಕ್ಟಾಗಿ ನೀರು ಸಫಿಷಿಯೆಂಟ್ ಆಗಿಲ್ಲ. ಎಲ್ಲ ರೈತರು ಕೂಡ ನೀರು ಕರೆಕ್ಟಾಗಿ ಕಬ್ಬಿಗೆ ಕೊಡೋಕ್ಕಾಗಿಲ್ಲ. ಯಾಕಪ್ಪ ಅಂತಂದ್ರೆ ಬೋರ್ವೆಲ್ಗಳು ನೀರು ಸಾಕಾಗ್ತಾ ಇಲ್ಲ, ಸೊ ಕೆನಾಲ್ ಕೂಡ ಬಿಡ್ತಾ ಇಲ್ಲ. ಈ ಒಂದು ಸಂದರ್ಭದಲ್ಲಿ ಕಬ್ಬಿಗೆ ನೀರು ತುಂಬಾ ಒಂದು ಪ್ರಾಬ್ಲಮ್ ಆಗಿದೆ. ಆದ್ದರಿಂದ ರೈತ ಬಾಂಧವರಲ್ಲಿ ತುಂಬ ಒಂದು ಕಬ್ಬು ಕೂಡ ಅಷ್ಟೊಂದು ಬೆಳವಣಿಗೆ ಆಗಿಲ್ಲ. ಓಕೆ, ಇಂಥ ಒಂದು ಸಂದರ್ಭದಲ್ಲಿ ನಾವು ನಮ್ಮ ತೋಟದಲ್ಲಿ ಈ ರೀತಿ ಕಬ್ಬಿನ ನೀವು ನೋಡಕತ್ತೀರಿ. ಈ ರೀತಿ ಕಬ್ಬು ಬರೋಕ್ಕೆ ಮೇನ್ ಕಾರಣ ಏನಪ್ಪ ಅಂತಂದ್ರೆ ನಾವು ಯಾವುದೇ ಕಾರಣಕ್ಕೂ ಕಬ್ಬಿನ ರವದಿಯನ್ನು ಸುಟ್ಟಿಲ್ಲ. ಕಬ್ಬಿನ ರವದಿ ಸುಟ್ಟಿಲ್ಲ, ಅದನ್ನೇನು ಮಾಡಿದೀವಪ್ಪ ಅಂತಂದರೆ ಒಂದು ಸಾಲ ಬಿಟ್ಟು ಒಂದು ಸಾಲ ಈ ರೀತಿ ತುಂಬ್ಕೊಂಡಿದ್ದೀವಿ. ನೀವು ಇಲ್ಲಿ ನೋಡ್ಬೋದು. ಇವಾಗ ನೀವೇನಿಲ್ಲಿ ನೋಡತ್ತಿರಲ್ಲ, ಇದು ಬಂದ್ಬಿಟ್ಟು ಇದು ಕಬ್ಬಿನ ರವದಿ, ಕಬ್ಬಿಂದ ಇವಾಗ ತೆಗೆದಿರುವಂಥ ರವದಿ ಇದು. ಓಕೆ, ಅದಕ್ಕಿಂತ ಮುಂಚೆ ಕಬ್ಬು ಕಟಾವಾದ್ಮೇಲೆ ಏನು ಮೊದಲು ರವದಿ ಇತ್ತಲ್ಲ ಅದನ್ನು ನಾವು ಒಂದು ಸಾಲ ಬಿಟ್ಟು ಒಂದು ಸಾಲ ತುಂಬ್ಕೊಂಡಿದ್ದೀವಿ. ಆ ತುಂಬಿರುವಂಥ ರವದಿ ನೋಡ್ಬೋದು ಯಾವ ರೀತಿ ಕಂಪ್ಲೀಟಾಗಿ ಕೊಳೆತು ಹೋಗಿದೆ. ಆಲ್ಮೋಸ್ಟ್ ಕಾಂಪೋಸ್ಟ್ ಗೊಬ್ಬರ ರೆಡಿ ಆಗಿಬಿಟ್ಟಿದೆ. ನಾನು ಈಗ ತೋರಿಸ್ತೀನಿ, ನೋಡ್ಬೋದು. ಮೊದಲು ಏನು ಕಬ್ಬು ಕಟಾದ್ಮೇಲೆ ರವದಿ ಇರುತ್ತಲ್ಲ ಆ ರವದಿ ಈ ರೀತಿ ಆಗಿದೆ. ಇವಾಗ ಇದು ಯಾವ ರೀತಿ ಕಾಣಿಸ್ತಾ ಇದೆ ಅಂತಂದರೆ 1 ಎಕರೆಗೆ ಒಂದು 10 ಟ್ರ್ಯಾಕ್ಟರ್ ನೀವು ತಿಪ್ಪೆ ಗೊಬ್ಬರ ಹಾಕಿದಷ್ಟು ಪವರ್ಫುಲ್ಲಾಗಿ ಕೆಲಸ ಮಾಡಿದೆ. ಓಕೆ, ಅದಕ್ಕೋಸ್ಕರ ಈ ರೀತಿ ಒಂದು ಪ್ಲಾಟ್ ಬರೋಕ್ಕೆ ಮೇನ್ ಕಾರಣ ಏನಪ್ಪ ಅಂತಂದರೆ ನಾವು ಯಾವುದೇ ಕಾರಣಕ್ಕೂ ರವದಿ ಸುಟ್ಟಿಲ್ಲ. ಮತ್ತು ರವದಿ ತುಂಬ ಜನ ಏನು ರವದಿ ಸುಡ್ತಿರಲ್ಲ, ನಿಮ್ಗೆ ಇದ್ರ ಅನುಭವ ಇರಲ್ಲ. ದಯವಿಟ್ಟು ಯಾರು ಕೂಡ ರೈತ ಬಂದು ರವದಿಯನ್ನು ಸುಡಕ್ಕೆ ಹೋಗ್ಬೇಡ್ರಿ. ಒಂದು ಸಾಲ ಬಿಟ್ಟು ಒಂದು ಸಾಲ ತುಂಬ್ಕೋರಿ. ನೀವೇನಿಲ್ಲಿ ನೋಡತ್ತೀರಿ, ಇದು 4 ಫುಟ್ಟಿನ ಸಾಲ ಐತಿ. ಸಾಲಿಂದ ಸಾಲಿಗೆ 4 ಫುಟ್ ಅಂತರ ಐತಿ. 4 ಫುಟ್ ಅಂತರ ಒಳಗೆ ನೀವು ಒಂದು ಸಾಲ ಬಿಟ್ಟು ಒಂದು ಸಾಲ ಈ ಥರ ರವದಿ ತುಂಬ್ಕೊಂಡ್ರೆ ನೀವು ರವದಿ ತುಂಬಿರುವಂಥ ಸಾಲಿಗೆ ನೀರು ಬಿಡಕ್ಕೆ ಹೋಗ್ಬೇಡ್ರಿ. ಯಾವಾಗ ಒಂದು ಸರಿ ನಿಮ್ಮ ಹತ್ರ 15 ದಿನಕ್ಕೆ ಒಂದು ಸರಿ, 20 ದಿನಕ್ಕೆ ಒಂದು ಸರಿ ನೀರು ಬಿಡ್ಬೋದು. ಯಾವ ಸಾಲು ಕುಲ್ಲ ಇರುತ್ತಲ್ಲ ಆ ಕುಲ್ಲ ಇರುವಂಥ ಸಾಲಿಗೆ ನೀವು ವಾರಕ್ಕೊಂದು ಸರಿ ನೀರು ಬಿಟ್ಕೋರಿ. ಈ ಒಂದು ರವದಿ ತುಂಬಿರೋಂಥ ಸಾಲಿಗೆ 15 ದಿನಕ್ಕೆ ಒಂದು ಸರಿ ನೀರು ಬಿಟ್ಟರು ಕೂಡ ಆರಾಮಾಗಿ ತೇವಾಂಶನ ಹಿಡಿದಿಟ್ಕೊಳ್ತೈತಿ. ಇನ್ನೊಂದೇನು ಬೆನಿಫಿಟಪ್ಪ ಅಂತಂದ್ರೆ, ರವದಿಯನ್ನು ಈ ಸಾಲಿಗೆ ತುಂಬಿರ್ತಿರಲ್ಲ, ಒಂದು ಸರಿ ಈ ರವದಿ ತುಂಬಿರೋಂಥ ಸಾಲಿಗೆ ನೀವೇನಾದರೂ ನೀರು ಬಿಟ್ರಪ್ಪ ಅಂತಂದರೆ ಬರೋಬ್ಬರಿ 20ರಿಂದ 1 ತಿಂಗಳವರೆಗೂ ತೇವಾಂಶ ಆರೋದಿಲ್ಲ. ಅಂದರೆ ಹಸಿ ಹಾಗೆ ಇರುತ್ತೆ. ಅಷ್ಟೊಂದು ಹಸಿ ಇರೋದ್ರಿಂದ ಕಬ್ಬಿನಲ್ಲಿ ಒಳ್ಳೆ ಗ್ರೋತ್ ಬರುತ್ತೆ, ತೇವಾಂಶ ಕೂಡ ಬರುತ್ತೆ. ಮತ್ತು ಈ ರೀತಿ ನೀವು ರವದಿ ಒಂದು ಸಾಲ ಬಿಟ್ಟು ಒಂದು ಸಾಲ ತುಂಬೋದ್ರಿಂದ ಕೆಳಗಡೆ ತಂಪಿಗೆ ಎರೆಹುಳ ಕೂಡ ಬರ್ತಾವೆ. ಎರೆಹುಳ ಬರೋದ್ರಿಂದ ಭೂಮಿಯ ಫಲವತ್ತತೆ ಕೂಡ ಹೆಚ್ಚಾಗುತ್ತೆ. ನೀವು ಮೇಲ್ಗಡೆ ಏನು ರಾಸಾಯನಿಕ ಗೊಬ್ಬರಗಳಾದ ಯೂರಿಯಾ, DAP, ಪೊಟ್ಯಾಶ್, NPK ಅದು ಇದು ಎಲ್ಲ ಏನೆಲ್ಲ ಹಾಕ್ತಾ ಇರ್ತೀರಿ, ಸೊ ಅದಕ್ಕಿಂತ ಜಾಸ್ತಿ ಪವರ್ಫುಲ್ ತಾಕತ್ತಿರೋದು ಈ ಒಂದು ಕಬ್ಬಿನ ರವದಿಯಲ್ಲಿ.